ನಮಸ್ಕಾರ. ಮ್ಯಾಕ್ನಿ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಸತೀಶ್ ಸರ್ ಆಫೀಸ್ ನೋಡಾಯ್ತು ಸರ್, ನಿಮ್ಮ ಟೀಮ್ ಎಲ್ಲ ಬಂದಿದ್ದಾರೆ ಈಗ. ಸೊ ಎಲ್ಲರೂ ಮಾತಾಡ್ಸೋಣ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಮಸ್ಕಾರ. ಚೆನ್ನಾಗಿದೆ. ಮ್ಯಾಟ್ನಿ ಸಿನಿಮಾ ಚೆನ್ನಾಗಿದೆ. ಅಲ್ಲ ಬಯಟ್ ಮಾಡ್ಕೊಂಡು ಬಂದಂಗಿದೆ ಇದನ್ನ. ಮ್ಯಾಟ್ನಿ ಸಿನಿಮಾ ಚೆನ್ನಾಗಿದೆ, ಅದಿದೆ ಇದಿದೆ. ಇಲ್ಲ, ತುಂಬಾ ಒಳ್ಳೆ ಸಿನಿಮಾ ಮ್ಯಾಟ್ನಿ. ಆಕ್ಚುಲಿ ತುಂಬಾ ಒಳ್ಳೆ ಹ್ಯೂಮರಸ್. ನೀವು ಹೇಳ್ಕೊಟ್ಟಿದ್ದೀರಾ ಎಲ್ಲ ಅಂತ? ಹೌದು, ನಾನು ಪ್ರೊಡ್ಯೂಸರ್, ನಿರ್ಮಾಪಕರು ಮತ್ತೆ ಡಿಸ್ಟ್ರಿಬ್ಯೂಟರ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಇದನ್ನೆಲ್ಲ ರಾತ್ರಿ ಮೆಸೇಜ್ ಮಾಡ್ಬಿಡ್ತಾರೆ ಇದಿದೆ ಹೇಳ್ಬೇಕು ಅಂತ, ಅದನ್ನೇ ಬಾಯ್ಟ್ ಮಾಡ್ಕೊಂಡ್ ಬಂದ್ರೆ ಆಯ್ತು. ಅದಕ್ಕೆ 3 ಗಂಟೆ ಆಯ್ತು ಮನೆ ಕಳೆದು. ಸರ್, ಈಗ ಸಿನಿಮಾ ಬಗ್ಗೆ ಮಾತಾಡೋಣ. ನಿಮಗೆ ಎಲ್ಲರೂ ಅಭಿನಯ ಚತುರ ಅಂತ ಕರೀತಾರೆ. ಅದನ್ನೆಲ್ಲ ನಾನು ಪಕ್ಕಕ್ಕೆ ಇಟ್ಟಿದ್ದೀನಿ. ಅಲ್ಲ ಬೇಡ, ಈಗಲೇ ನಮಗೆಲ್ಲ ಯಾಕೆ ಎಂತೆಂಥ ಆ್ಯಕ್ಟರ್ಗಳು ಬಂದೋಗಿದ್ದಾರೆ ಇಲ್ಲಿ. ನಾವಿನ್ನು ಬೇಕಾದಷ್ಟಿದೆ, ಕಲಿಯೋಷ್ಟು ಸಿಕ್ಕಾಬಿಟ್ಟ ಇದೆ. ನಾನು ಆ ಟೈಟ್ಲ್ ತೆಗೆದು ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲದಂಗೆ ಆ ಟೈಮಲ್ಲಿ ನಾನು ಹೀರೋ ಆದಾಗ ಎಲ್ರಿಗೂ ಒಂದು ಟೈಟ್ಲ್ ಬೇಕು ಅಂತ ಇರುತ್ತಲ್ಲ, ನನಗೆ ಕ್ವಾಟ್ಲೆ ಸತೀಶ ಸಿನಿಮಾದಲ್ಲಿ ಅನಿಸ್ತದೆ ಅವಾಗ ಅವ್ರು ಇಟ್ಟಿದ್ದು. ಬಟ್ ಆಫ್ಟರ್ ಒಂದು 4-5 ವರ್ಷ ಆದಮೇಲೆ ನಮಗೊಂಚೂರು ಬ್ರೈನು ಬೆಳೆದ್ಮೇಲೆ ಬೇಡ, ಅದೆಲ್ಲ ನಾರ್ಮಲಾಗಿ ಹೆಸರಿರಲಿ ಅಂತ ಇಟ್ಕೊಂಡಿದ್ದೀನಿ. ನನಗೆ ಯಾರೂ ಅಭಿನಯ ಚಿತ್ರ ಅಂತ ಕರೆಯೋದು ನನಗೆ ಇಷ್ಟ ಆಗಲ್ಲ. ಬಿಕಾಸ್ ಯಾಕೆಂದರೆ ನಾನು ಇನ್ನೂ ಮಾಡಬೇಕಾದ ಸಿನಿಮಾಗಳು, ಕಲಿಬೇಕಾಗಿರೋದು ಸಾಕಷ್ಟಿದೆ. ನನಗಿಂತ ಒಳ್ಳೊಳ್ಳೆ ನಟರಿದೆ ಇಂಡಸ್ಟ್ರಿಯಲ್ಲಿ. ನನಗೀಗ ನನ್ನ ಸ್ನೇಹಿತರುಗಳು ಮಾಡೋ ಆ್ಯಕ್ಟಿಂಗ್ ನೋಡಿದಾಗ ನನಗಿಂತ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ ಅಂತ ಅನಿಸುತ್ತೆ. ಹಂಗಾಗಿ ಆ ಟೈಟ್ಲ್ ನನಗೆ ಸೂಕ್ತ ಅಲ್ಲ. ಯಾರು ಇನ್ನೂ ತುಂಬ ಫ್ಯೂಚರಲ್ಲಿ ಒಳ್ಳೆ ಆ್ಯಕ್ಟರ್ ಬಂದಾಗ ಅವ್ರು ಕೊಡಿ. ಸರಿ ಸರ್, ಈಗ ಟೈಟ್ಲು ಹಂಗಿರ್ಲಿ. ಈಗ ನಿಮ್ಮ ಆ್ಯಕ್ಟಿಂಗು ನಾವು ಸಿನಿಮಾದಲ್ಲಿ ನೋಡಿದ್ವಲ್ಲ, ಇಲ್ಲಿ ನಿಮ್ಮ ಆ್ಯಕ್ಟಿಂಗ್ ಒಂದು ಚೀಟಿ ಎತ್ಕೊಂಡು ನೀವು ಒಂದು ಸಿನಿಮಾದ ಹೆಸರಿದೆ ಇಲ್ಲಿ, ನೀವು ಮಾಡಿ ಅವರೆಲ್ಲ ಗೆಸ್ ಮಾಡ್ಬೇಕೀಗ. ಒಂದು ಗೇಮ್ ಆಡೋಣ ಅಂತ. ಡಮ್ಶರಾಟ್ಸ್. ಈಗ ನನಗೆ ಕೆಲಸ ಕೊಟ್ಬಿಟ್ಟು ನೀವು ಅವರೆಲ್ಲ ಆರಾಮಾಗಿ ಕೂರ್ಸಿದ್ದೀರಾ. ಅದು ಟೈಟ್ಲ್, ಅದಕ್ಕೆ ಫಸ್ಟ್ ಹೇಳಿದವರು. ನಿಮ್ಮ ಕೆಲಸ ಕಡಿಮೆ ಮಾಡಕ್ಕೆ ಟ್ರೈ ಮಾಡಿದೆ. ನನ್ನ ಕೆಲಸ ಕಡಿಮೆ ಆಗುತ್ತೆ ಅಂತಂದ್ರೆ, ಈಗ ನಾವು ಸ್ನೇಹಿತರೆಲ್ಲ ಇದ್ದಾರೆ, ಅವ್ರು ನನ್ನ ಭಾರ ಹೊತ್ಕೋತಾರೆ ಅಂತಂದ್ರೆ ನೀವೆಲ್ಲ ಬಾರ ನನ್ನ ಮೇಲೆ ಹಾಕ್ಬಿಟ್ಟು ಅವ್ರು ಆರಾಮಾಗಿ ಕೂರಿಸಿದ್ದೀರಾ. ಅಲ್ಲ, ಅವ್ರಿಗೂ ಒಂದು ಚಾಲೆಂಜ್ ಅಲ್ಲ ಸರ್. ಈಗ ನೀವು ಮಾಡ್ತೀರಾ, ಅವ್ರು ಹೇಳ್ಬೇಕು ಅಷ್ಟೇ. ಎಲ್ಲ ಬಾರ ಅವ್ರು ಹೊತ್ಕೊಂಡಿದ್ದಾರೆ ಅಷ್ಟೇ. ಸಿನಿಮಾ ನಾನು ಒಬ್ಬನೇ ಒತ್ತಿಲ್ಲ ಬಿಡಿ, ಯಾಕಂದ್ರೆ 4 ಜನ ಪಿಲ್ಲರ್ ಇದ್ದಾರೆ. ಪಿಲ್ಲರ್ ಮೇಲೆ ಹಾಕ್ಬಿಟ್ಟು ಸುಮ್ಮನಾಗಿದ್ವಿ. ನಾವು ಡೈಲಿ ಮಲಗ್ತಿದ್ವಿ, ನಿದ್ದೆ ಹೊಡಿತಿದ್ವಿ. ಸಾಕತ್ತಾಗಿದೆ ಇದು ಈ ಟೈಟ್ಲ್. ಮೇಲಿಂದ ಇಲ್ಲಿಗೆ ಬರೋದು. ಮೇಲೆ ಬರಲ್ಲಪ್ಪ, 4 ಕಂಬಗಳು. ಇಷ್ಟೊತ್ತು ಮಾತಾಡಿ ಈಗ ಹೀರೋ ಯಾರು ಹೇಳಿ? ಹೀರೋ ಬಾಯ್ಬಿಟ್ಟು ಏನು ಹೇಳಂಗಿಲ್ಲ ನೀವು. ಬಾಯ್ಬಿಟ್ಟು ಹೇಳಂಗಿಲ್ಲ ಹೀರೋ ಯಾರು ಅಂತ. ಎಲ್ಲ ಬಾಯ್ಬಿಟ್ಟು ಹೇಳ್ಬಿಡಿ. ಅದೇ ಹೀರೋ ಹೇಳಕ್ ಟ್ರೈ ಮಾಡಿ ಫಸ್ಟ್. ಹೀರೋ ಯಾರು ಗೊತ್ತಾ? ಅವ್ರ ಸ್ಟೈಲು, ಅವ್ರದ್ದೇನೋ ಒಂದು ಮಾಡಿ. ಏನು ಸ್ಟೈಲ್ ಇದೆಯಪ್ಪ ಹೀರೋಗೆ? ಇಂಗ್ಲೀಷ್ ಟೈಟ್ಲಾ, ಕನ್ನಡ ಟೈಟ್ಲಾ? ಇಂಗ್ಲೀಷು. ಇಂಗ್ಲೀಷ್ ಸಿನಿಮಾನಾ? ಅಲ್ಲ, ಕನ್ನಡ ಸಿನಿಮಾನ ಅದು ಇಂಗ್ಲೀಷ್ ಸಿನಿಮಾನ? ಕನ್ನಡ ಸಿನಿಮಾ. ಇಂಗ್ಲೀಷ್ ಟೈಟ್ಲು. ಇಂಗ್ಲೀಷ್ ಟೈಟ್ಲು. ಫಸ್ಟ್ ಅಕ್ಷರ ಏನು? ಅಲ್ಲ, ಅದನ್ನೇ ಇದ್ರಲ್ಲಿ ಮಾಡ್ಬೇಕು, ನೀವು ಆಕ್ಷನ್ ಮಾಡ್ಬೇಕು. ನಾನು ಹೇಳ್ತೀನಿ ರೀ. ರಚಿತಾರಾಮ್ ಅವರು. ಚೆನ್ನಾಗವರು. ಅವ್ರು ಚೆನ್ನಾಗವ್ರ ಕಡೆ. ಅವ್ರ ಜೊತೆಗೆ ಯಾರವ್ರೆ ಅಂತ ಹೇಳ್ತೀನಿ. ಹಾರರ್ ಸಿನಿಮಾದವ್ರು ಮಾಡಿದ್ದಾರೆ ರಚಿತಾರಾಮ್. ಭಯಂಕರವಾಗಿ ಯಾವ್ದು ಮಾಡಿದ್ದಾರೆ ಸರ್? ತುಂಬಾ ಈಸಿ ಇದೆ ಸರ್. ಯಾವ್ದು ಮಾಡಿದ್ದಾರೆ ರಚಿತಾ? ಇಷ್ಟು ಕಷ್ಟ ಆಗ್ತಾ ಇದೆ. ಯಾವುದು ಹಾರರ್ ಸಿನಿಮಾ ಮಾಡಿದ್ದಾರೆ ಅವ್ರು? ಯಾವ್ದಾರು ಕಂಬ ಪಿಲ್ಲರ್ಗಳು. ಹಾಂ, ನೀವೊಂದು ಕಂಬ, ಮ್ಯಾಟ್ನಿ ಸಿನಿಮಾನ? ಹೀರೋ ಸ್ಟೈಲ್ ಕೇಳಿದ ಅವ್ರು ಹೇಳಿದ್ವಲ್ಲ, ಅವಲ್ಲೇ ಗೊತ್ತಾಗೋಯ್ತು ಅವ್ರು ಏನು ಮಾಡ್ತಾರೆ ಸ್ಟೈಲು ಅಂತ. ಈಗ ಜನ ಹೇಳ್ತಾರೆ, ಇವ್ರು ಹೇಳ್ತಾರೆ ಈಗ ನೀವು ಅಭಿನಯ ಚಿತ್ರ ಅಂತ ಕಿತ್ತಾಕಿರೋದು ಒಳ್ಳೇದಾಯ್ತು. ಯಾವ ಅಭಿನಯನೂ ಕಾಣಲಿಲ್ಲ. ಇದಕ್ಕೆ ಇದು ಆಕ್ಚುಲಿ ಇದು ಬೇರೆನೇ ಕಲೆ. ಇದಕ್ಕೊಂದಷ್ಟು ಜನ ಅವರಷ್ಟು ಚೆನ್ನಾಗಿ ಯಾರು ಮಾಡೋಕ್ಕಾಗಲ್ಲ. ಇಲ್ಲ ಆಗದೇ ಇಲ್ಲ. ಅವ್ರು ಹಿಂಗೆಲ್ಲ ಹೇಳ್ಬಿಡ್ತಾರೆ, ಹಿಂಗೆ ಕಟ್ ಹಿಂಗೆ ಏನೋ ಹೇಳ್ತಿರ್ತಾರೆ, ಫುಲ್ ಸೈನ್ ಕೊಡ್ತಾರ, ಹಿಂಗೆ ಬೇರೆಯವ್ರಿಗೂ ತಗೊಡ್ಬೇಕಿದ್ನ ಅವರು ಮಾಡ್ತಾರೆ. ನೀವೆರಡನೇ ತಗೊಳ್ಳಿ ಸರ್, ನೆಕ್ಸ್ಟ್ ಇಂದ ಒಬ್ಬೊಬ್ರು ಒಂದೊಂದು ಮಾಡಿ. ನೋಡಿ ಹೆಂಗ್ ಮಾಡಿದ್ರು, ಪಟಾಪಟ್ ಅಂತ ಮಾಡ್ಬಿಡ್ತಾರೆ. ಕೊಡಿ ಇನ್ನೊಂದು ಕೊಡಿ ಹೇಳ್ತೀರಿ. ತೊಳಿ ಇನ್ನೊಂದು ಎತ್ಕೊಳ್ಳಿ. ಸಾಕು ಬಿಡ್ರಪ್ಪ. ಮಾಡಿ ಮುಂದಕ್ಕೆ ಹೋಗ್ಲಿ. ಚೆನ್ನಾಗಿದೆ, ಆಟ ಚೆನ್ನಾಗಿದೆ, ಮಾಡಿ. ಈಸಿಯಾಗಿ ಹೇಳಿದ್ರಲ್ಲ. ಇನ್ನೂ ಹೇಳ್ತಾರೆ, ಆರಾಮಾಗಿ ಹೇಳ್ಬಿಡ್ತಾರೆ. ಮನೆ, ಅರಮನೆ,
ಮನೆ ಅಷ್ಟೇ. ಮನೆ ಮಂತ್ರಾಲಯ. ಮನೆ ಮಂತ್ರಾಲಯ. ಮನೆ ಕೈ ಮುಗಿದು ಬಾ ಒಳಗಿನ. ಮನೆ ದೇವರು. ಮನೆ ದೇವರು. ಇವ್ನ ಫೇವ್ರೇಟ್ ಸಿನಿಮಾ ಪಟಾನ್ ಹೇಳ್ಬಿಟ್ಟು. ಈಗ ಶಿವರಾಜ್ ಎತ್ಕೊಳ್ಳಿ ಸರ್ ನೀವೇ ತಗೊಳ್ಳಿ. ನೋಡಬಾರ್ದು ಬ್ರದರ್, ಅದು ಎಕ್ಸಾಮ್ ಟೈಮಿಂದ ಅಭ್ಯಾಸ. ಮಗು ಇದೆ, ಹೆಣ್ಮಗು, ಹೆಂಡತಿ. ಹೆಂಡತಿ. ಓ ನಾನು ನನ್ನ ಹೆಂಡ್ತಿರೋ. ಇಬ್ಬರು ಹೆಂಡ್ರ ಸೂಪರ್. ದಿಗಂತ ಹಿಂದಕ್ಕೆ ತಗೊಂಡ್ ನೋಡ್ರಿ. ಗೊತ್ತಾಯ್ತು ನಿಮ್ ಸ್ಕೂಲಲ್ಲಿ ಫ್ರೆಂಡ್ಸ್ ಬಹಳ ಬೈದಿರ್ತಾರೆ ನಿಮಗೆ. ನಮ್ದು ನೋಡ್ಕೊಂತ ನಿಂದ ಬಚ್ಚಿಟ್ಕೊ ವಾಪಸ್ ಆಗ್ಬೋದು. ಹೊರಗಡೆ ಹಾಕ್ಬಿಡಿ. ತಾಳಿ ನೋಡ್ತೀವಿ ಏನ್ ಮಾಡ್ತಿದ್ದೀರ ಅಂತ. ಅವರು ಸತೀಶ್ ಸಿನಿಮಾ, ಹಳೆ ಸಿನಿಮಾ, ಹಳೆ ಸಿನಿಮಾ. ಮನೆ ಮನೆ ಅವ್ರ ಹಳೆ ಮನೆ. ಹಳೆ ಮನೆ ಬಾವಿಲಿತ್ತ. ಮಂಡ್ಯ, ಲವಿನ್ ಮಂಡ್ಯ. ಲವಿನ್ ಮಂಡ್ಯ, ಬರೀ ಮಂಡ್ಯ. ಬರೀ ಮಂಡ್ಯ. ಮಂಡ್ಯ. ಓ ನಿಮ್ ಊರು. ಊರು ಹೆಂಗ್ ಕೊಟ್ರು ಮಂಡ್ಯ. ತೋಳಿ ನಾಗಭೂಷಣ್ ಮಂಡ್ಯ ಅಂತ ನೀಟಾಗಿ ಕೊಟ್ರು ಮಾತ್ರ. ನಾನು ನನ್ನ ಪಿಕ್ಚರ್ ಇರ್ಬೇಕು ಅಂತ ಅನ್ಕೊಂತೀನಿ ನಾನು. ಇದು ಕಷ್ಟ. ಎಲ್ರಿಗೂ ತೋರಿಸ್ಬಿಟ್ಟು ಹೇಳ್ಬಿಡಿ. ಓಕೆ. ಮೂರು ವರ್ಷಗಳು ಆಮೇಲೆ ಅಲ್ಲ ಇಲ್ಲ, ಇದು ಕಷ್ಟ ಇದೆ. ಇಂಗ್ಲಿಷ್ ಟೈಟ್ಲಾ ಕನ್ನಡ ಟೈಟ್ಲಾ? ಹಳೆ ಸಿನಿಮಾನ ಹೊಸ ಸಿನಿಮಾನ? ಹಳೇದು. ಸುದೀಪ್ ಸರ್, ನಂದು ಅಂಬರೀಶ್ ಸರ್, ಯಶು, ಅಂಬರೀಶ್ ಸರ್, ಅಂಬರೀಶ್ ನಂದು. ಏನ್ ಹೇಳು, ಮಂಡ್ಯದ ಗಂಡು. ಈ ಮಂಡ್ಯದ ಗಂಡು ಅಲ್ಲ. ಥ್ರಿಲ್ಲರ್ ಸಿನಿಮಾನ, ಮಾಸ್ ಸಿನಿಮಾ, ಆಕ್ಷನ್ ಸಿನಿಮಾನ, ಫ್ಯಾಮಿಲಿ ಸಿನಿಮಾನ? ಈಗ ತೋರಿಸ್ತಾರೆ. ಹಿಂಗಪ್ಪ ಇದು ಹೇಳಿ ಹೇಳೋದಲ್ಲ. ಅಂಬರೀಷ್ ನ್ಯಾಯಕ್ಕಾಗಿ ನಾನು ಇದೆ, ಮಂಡ್ಯದ ಗಂಡು ಇದೆ ಹಂಗೆಲ್ಲ ಅಂತ ಇದೆ ತೋರಿಸ್ತೇವೆ ಒಂಚೂರು. ಅಂತ ಹತ್ತತ್ರ ಈ ಕಡೆಗ 2 ವರ್ಡ್. ಅಂಬಿ ನಿನ್ಗೆ ವಯಸ್ಸಾಯ್ತನಾ? 2 ಅಕ್ಷರನಾ? 2 ಬಾಗ್ಲು. ಇಬ್ರು ಹೆಣ್ತಿರು. ಡಬಲ್ ಆಕ್ಟಿಂಗ್. 2 ವರ್ಡ್ ಇದೆ. ಓಕೆ, 2 ವರ್ಡ್. ಮೊದಲನೇ ವರ್ಡ್ ಅಥವಾ ಎರಡನೇ ವರ್ಡ್, ಅದ್ರಲ್ಲಿ ಒಂದು ಚೂಸ್. ರಂಗೇನಹಳ್ಳಿ ರಂಗೇಗೌಡ ಸಾಕು. 2ನೇ ವರ್ಡ್ ಇದು ತಾಳಿ. ತಾಳಿ, ಚೈನು, ಸರ, ಸರ, ಸಾ ರಾ, ಸೋಲಿಲ್ಲದ ಮುತ್ತಿನ ಸರ. ಸೋಲಿಲ್ಲದ ಸರದಾರ. ಅದಕ್ಕೆ ನೀನು ಈಗೆಲ್ಲ ಅಂತಿದ್ರು ಸರ ದಾರ ಹಿಂಗೇನೋ ಹೇಳ್ಬೇಕಲ್ಲ. ಸೋಲ್ನ ಹಿಂಗ್ ತೋರಿಸ್ತಾ ಇರೋದು. ಇದು ಹೆಂಗಿದು ಇದು ಬಹಳ ಕಷ್ಟ ಇದೆ. ಬೇರೆ ಆಪ್ಷನ್ ಅದೇ ಕೊಡ್ಬೇಕು. ಚಾನ್ಸ್ ಇಲ್ಲ ಅದ್ರಿ ಯಾವ ಹೇಗೆ ಹೇಳೋದು. ಅಲ್ಲ ನೀವೇ ತಾಂಡಿದ್ದೇನಾ? ನಾನ್ ಬರ್ದಿರೋದು ಏನು ಈಗ ಹೇಳ್ಬಿಡ್ಲ. ಓಕೆ, ಯಾರು Try ಮಾಡಿ. ಹೀರೋ ಇಂದ ಬರೋಣ. ಹೀರೋ ಯಾರು ಗೊತ್ತಿಲ್ಲ ನನಗೆ. ಗೊತ್ತೇ ಇಲ್ವಾ? ಹೀರೋನು ಗೊತ್ತಿಲ್ವಾ? ತುಂಬಾ ಹಳೆ ಸಿನಿಮಾ ಇದು. ಹಂಗಿರ್ ಬೇರೆ ತುಂಬಾ ಹಳೇದು. ಅದು ವರ್ಡ್ಸ್ ಇದೆ. ಸರದಾರ ಆ ಥರ ವರ್ಡ್ಸ್ ಡಿವೈಡ್ ಮಾಡಿ. ಎಷ್ಟು ವರ್ಡ್? 4 ಅಕ್ಷರನ, 4 ಪದಗಳು. ಉದ್ದ ಟೈಟ್ಲ್, ಮಾತಾಡ್ಲೇಬಿಡಿ. ಉದ್ದ ಟೈಟ್ಲು, 4 ಪದಗಳೇನು? 4 ವರ್ಡ್ಸ್. ಏನು? ಎಷ್ಟನೇ ವರ್ಡ್ ಹೇಳ್ತಾ ಇದೀಯ ಈಗ? ಮೊದಲನೇ ವರ್ಡ್. ಮನೆ, ಮನೆ, ಆಫೀಸು, ಈ ಏರಿಯಾ, ಸ್ಥಳ, ಊರು, ಜಾಗ, ಊರು, ನಮ್ಮ ಏರಿಯಾದಲ್ಲಿ ಒಂದಿನ ಊರು, ಊರು, ಹಳ್ಳಿ, ಹಳ್ಳಿ, ಪಡವರಳ್ಳಿ, ಪಣ್ಣೂರು, ಹಳ್ಳಿ, ಹಳ್ಳಿ ಫಸ್ಟ್ ವರ್ಡ್. ಫಸ್ಟ್ ವರ್ಡ್ ಹಳ್ಳಿ. ಹಾ, ಕರೆಕ್ಟ್ ಅದು. ಹಳ್ಳಿ ಮೊದಲನೇ ವರ್ಡ್ ಹಳ್ಳಿ. ಮೊದಲನೇ ಹಳ್ಳಿ. ಹಳ್ಳಿ, ಹಳ್ಳಿ ಆದ್ರೆ ಶಿವ. ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ. ಇದು ನನ್ ಕೈ ಸಾಧ್ಯನೇ ಇರಲಿಲ್ಲ. ಇದು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ? ಹೌದಾ? ಹಾ ಮಾಡಿ. ನನಗೆ ಕೇಳಿದ್ರೆ ಯಾವ್ದು ಹೀರೋ ಯಾರು ಅಂತ ತೋರಿಸ್ಬಾರ್ದು. ನೀವು ತೋರಿಸ್ಬಿಟ್ರೆ ಹೀರೋ ಯಾರು ಅಂತ ಇಲ್ಲೇ ಇದೀರಲ್ಲ ಸರ್. ಗೆಸ್ ಮಾಡೇ ಮಾಡ್ತಾರೆ. ನಮಗೆ 10 ಪಿಕ್ಚರ್ ಹೀರೋ
ಇವ್ರದ್ದು ಮೊದಲನೇ ಸಿನಿಮಾನ ಲೂಸಿಯನಾ ಅದು ನೋಡಿ ಅದೇ ನೀವು ಮಾಡಿ ನಂಗೆಲ್ಲ ಗೊತ್ತು ನಾನೇ ಬನ್ನಿ ಅವ್ರು ಕೊಡಿ ಅವ್ರಿಗೆ ಇನ್ನೊಂದು ಕೊಡು ಅದು ಬೇಗ ಪಕ್ಕದಲ್ಲೇ ಇದ್ರು ಹೇಳ್ಬಿಟ್ರು ಅದು ಮಾಡೋಣ ಯೂಟ್ಯೂಬ್ ಮಿಕ್ಸ್ ಮಾಡೋಣ ಇದು ವ್ಯೂವರ್ಶಿಪ್ ಇದಾಗುತ್ತೆ ಅವಾಗ ಮಲ್ಟಿವರ್ಸ್ ಆಗುತ್ತೆ. ಅದೇ ನಮ್ಮ ಕೈಲಿ ಮಾಡ್ಸಲ್ವ ಎಲ್ಲ ಬರ್ಬೇಕಿಲ್ಲ. ಈಗ ನಾವು ಮಾಡಿ ಎದ್ದೋಗ್ತೀವಿ ನಾವು ಇಂಟರ್ವ್ಯೂ ನಾವ್ಯಾರು ಇಂಟರ್ವ್ಯೂ ಕೂತ್ಕೊಳ್ಳಲ್ಲ. ಬೇಡ 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 ಇಂಟರ್ವ್ಯೂ ಕೂತ್ಕೊಂಡು ಯಾರು ಕ್ವಶನ್ ಕೇಳೋದು ಯಾರು ಕ್ಯಾಮ್ರಾಮನ್ ಕ್ವಶನ್ ಕೇಳೋದು ಇಲ್ಲ ತಾನೆ. ಹಾಂ ಓ ಕಷ್ಟ ಆಗೋಯ್ತಾ ಬಂತೀಗ ಬುಡಕ್ ಬಂತು ಇಷ್ಟಪತ್ತಾಗಲ್ಲ ಮ್ಯಾಟ್ನಿ ಅಂತ ಅಲ್ಲ ತಾನೆ. ಅಣ್ಣ ಶಿವಣ್ಣ ಹಳೆ ಸಿನಿಮಾ ಹೊಸ ಸಿನಿಮಾ ಹಳೆ ಸಿನಿಮಾ ಮಧ್ಯಮ. ಓಕೆ ಒಂದು ಏನಾದ್ರು ತೋರಿಸು. ಎಷ್ಟು ವರ್ಡ್ಸ್ ಇದೆ? ಎರಡೇ ಓಮ 2 ವರ್ಡ್ ಇದೆ ಅಂತ ಹೇಳ್ತಾ ಇದೀನಿ. 2 ವರ್ಡ್ ಓಮ ಮತ್ತೆ ಸಿಗುಲ್ಲ ಕನಸು ಆ ಥರ 2 ವರ್ಡ್. ಜನ್ಮದ ಜೋಡಿನಾ? ಲವ್ ಸ್ಟೋರಿನಾ ರೌಡಿಸಮ್? ಗುರುಬಂಧ ರಾಣಿನಾ? ಜನ್ಮದ ಜೋಡಿನಾ? ಈಗ ಯಾವ್ದು 2 ಪದದಲ್ಲಿ ಯಾವ್ದನ್ನ ಹೇಳ್ತಾರೆ? ಅಲ್ಲ ಈಗ ಅವ್ರೇನೋ ತೋರಿಸ್ತಿರ್ತಾಳೆ ನಾವೆಲ್ಲ ಕೇಳ್ತಿದೀವಿ. ರೌಡಿ ಅಳಿಯ 2 ವರ್ಡ್ ಇದೆ. ಆಕ್ಟಿಂಗ್ ಮಾಡಿ ತೋರಿಸ್ಬೇಕು. ಯಾವ್ದು ಇದೆ ಆಕ್ಟ್ ಮಾಡಕ್ಕೆ? 2 ವರ್ಡ್ ಯಾವ ಎರಡನೇದ ಮೊದಲನೇದ? ಆಕ್ಟಿಂಗ್ ಮಾಡಿ ತೋರಿಸ್ಬೇಕು. ಓಕೆ ಮೊದಲ ಹೇಳಿ. ಫೈಟು ನಿಜವಾಗ್ಲೂ ಹೊಡಿತು. ರಣರಂಗ ಈ ತರದ್ದು ರಣರಂಗ 2 ವರ್ಡ್ ಇದೆ. ಹೊಡಿಮಗ ಮುತ್ತಣ್ಣ ಅಲ್ಲ ಮೋಡದ ಮರೆಯಲ್ಲಿ ಗ್ಯಾಂಗ್ಸ್ಟರ್ ಅಂದ್ರೆ ಕೊಟ್ಬಿಡ್ತೀರಿ ನೀವು ನಮಗೆ. ಅಟ್ಲೀಸ್ಟ್ ಬಾಯ್ಬಿಟ್ಟು ಹೇಳ್ತೀನಿ ಒಂದೆರಡು ಮಾತು ಹೇಳ್ತೀನಿ. ಯಾವುದೋ ಮನೆಗೆ ಹೊಸ್ದಾಗಿ ಏನೋ ಆದ್ರೆ ಇವ್ರೀಗ ಮನೆ ಅಳಿಯ ಗಡಿ ಬಿಡಿ ಹೇಳಿ. ಇನ್ನೊಂದು ಅಳಿಯ ಇದೆ ಕರೆಕ್ಟು. ರೌಡಿ ಅಳಿಯನೋ ಮೆಚ್ಚಿನ ಹೇಳಿಯ ಗಲಾಟೆ ಅಳಿಯ ಅಂದ್ರು. ಅದು ಅಳಿಯ ಅನ್ಸಲ್ಲ. ಹೆಂಗೆ ಹೇಳೋದು ಅವಳು ಅಂದ್ರೆ ಹೇಳಿಲ್ವ ಇವ್ರು ಹೊಸ ಮನೆಗೆ ಏನೋ ಆದ್ರು ಅಂತಂದ್ರೆ ಹೊಡಿಯೋದಾದ್ರೆ ಎಷ್ಟು ಬಾಯ್ ಆಯ್ತು ಹೊಡಿಯೋದು ಇನ್ನೇ ತೋರ್ಸಕತ್ತೆ ಬರ್ದಿರೋನ್ ಕೇಳ್ಬೇಕು. ಓಕೆ ಚಲ ನೀವು ವರ್ಷನ ಬನ್ನಿ. ಇದು ಏನಾಗಕ್ಕೆ ಬನ್ನಿ ಬನ್ನಿ ನವೀನ್ ಟೆಲಿಕಾಸ್ಟ್ ಮಾಡೋಣ. ಇಲ್ಲ ಇಲ್ಲ ಮಾಡ್ತೀವಿ. ಮಾಡ್ತಾರೆ ಇವಾಗ ಯಾಕೆ ಬನ್ನಿ. ಏನು ಮಲ್ಟಿವರ್ಸ್ ಇದು ಅಣ್ಣವ್ರದ್ದು. ಅಣ್ಣವರು ಸಂಪತ್ತಿಗೆ ಹೆಂಗೆ ಸಂಪತ್ತಿ ನೀನು ಸೋಲಿಲ್ಲ ಸರ್ದಾರಾಗ ಈಗಂತ ಅಲ್ಲ ಸಂಪತ್ತಿಗೆ ಸವಾಲ 100 ಸಲ ನೋಡಿರ್ತೀವಿ ಗೊತ್ತಿರಲ್ವಾ? ಹಿಂಗಂದು ಹಿಂಗೆ ತೊಡೆ ತೊಟ್ಬಿಟ್ರೆ ಆಗ್ಬಿಡೋದು. ಇನ್ನೆರಡಿದೆ. ಅಲ್ಲಿ ಕುಡಿ ನಾನು ಮಾಡಿದ್ದೀನಿ 3 ನೀವು ಮಾಡಿ ನೀವು ಹಿರಿಕರು ಚೆನ್ನಾಗಿ ಮಾಡ್ತೀರಾ. ತೋರಿಸ್ಬಿಡಿ. ಯಾವುದು ಮಗುವಿನ ಅಲೆಯಲ್ಲಿ ಅಂತ ಪಿಕ್ಚರ್ ಇದೆ. ಅಯ್ಯೋ ನನ್ನ ಕೈಲಿ ಆಯ್ತಾ ಇಲ್ಲ ಹೀರೋ ಯಾರು? ಅವ್ರನ್ನ ಕಾಶಿನಾಥ್ ಅವರ ಅದು ಅವಂತರ ಮಂಗಳೂರು ಮಂಜುನಾಥ ಅನುಭವ. ಆ ನಗುಲಿ ಒಂದು ಅನುಭವ ಇತ್ತು. ನನ್ನ ಕೈಲಿ ಆಯ್ತಾ ಇಲ್ಲ ಕನ್ನಡ ನನ್ನ ಕೈಲಿ ಯಾರು ಈಗ ಇನ್ನು ಲಾಸ್ಟ್ ಮಾಡ್ರಪ್ಪ ಇದಂತ ನಾನು ಸತೀಶ್ ಅವ್ರ ಸಿನಿಮಾನಾ? ಏನೋ ಬ್ರಹ್ಮಚಾರಿನ ಅಯೋಗ್ಯ ಅಲ್ಲ ಇನ್ನೊಂದು ಲವ್ ಸ್ಟೋರಿ ಮಾಡೋರಲ್ಲ ಎಲ್ಲ ಪಿಕ್ಚರ್ ಮಾಡ್ತೀವಿ. ಏನದು ಸತೀಶ್ ಅವ್ರದ್ದು? ರೌಡಿಸಮ ಅಲ್ಲ ನೀನು ತೋರಿಸ್ಬೇಕು ನೀನು ಓಕೆ ಅಲ್ಲ ಆಕ್ಟಿಂಗ್ ಅಲ್ಲಿ. ಒಂದು ವರ್ಡ್ ರಾಕೆಟ್ ಅರ್ಧ ಮಾಡಿ ಅರ್ಧ 2 ಸೆಕೆಂಡ್ ಹಾಫ್ ತಿನ್ಸೋದು. ತುತ್ತು ಅಮ್ಮ ಜೋಳಿಗೆ ಅಮ್ಮ ತಾಯಿ ತಾ ಮಾ ಆ ಮಾ 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 ಲವಿನ್ ಮಂಡ್ಯ ಮಾಗೂ ಮುಂಚೆ ವರ್ಡು ಮಾ ಓಕೆ. ಹ್ಞೂ ಹ್ಞೂ ಏನು ಹಿಂಗೆ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ? ಪೇಪರು ಲಾಂಗ ಚಾಕು ನೀವು ಮಾಡಿ ಪೆನ್ನು ಪೆನ್ನು ಲೇಖನಿ ಟೇಬಲ್ ಇನ್ನು ಕಾಂಪಿಟೇಷನ್ ಏಯ್ ಸಮ ಸಮ ಏಯ್ ಸುಮಿರೆ ಈಕ್ವಲ್ ಸುಮಿರೆ ಟೈಗರ್ ಗಲಿ ಯಾರು ಎಲ್ಲಿ ಮಾಡ್ತೀವಿ ಇದನ್ನ ನಾವು? ನಾಟಕ ಅದು ಕನ್ನಡದಲ್ಲಿ ಏನಂತಾರೆ? ಇನ್ನೊಂದು ಡ್ರಾಮಾ ಡ್ರಾಮಾ ಕನ್ನಡದಲ್ಲ ಸರ್ ಇಂಗ್ಲಿಷ್ ಡ್ರಾಮಾ ಮುಗೀತು ಅದೇ
ಇವರು ಮಾರ್ಕೆಟ್ ಮಾಡಿ ಡ್ರಾ ಕಟ್ ಮಾಡಿ ನೀವು ಅಲ್ಲಿ ಪೇಪರ್ ಮೇಲೆ ಏನ್ ತೋರಿಸ್ತೀರಿ ಡ್ರಾ ಅದು ಏನು 4 ಜನ ಬಂದವ್ರಲ್ಲ ಯಾರು ಅವರು ಡ್ರಾ ನಾನೇ ತಲೆ ಇದು ಆಗ್ತಿರ್ಲಿಲ್ಲ ಬಿಡಿ ಇವತ್ತು ಪೂರ್ತಿ ಮಾಡಿದ್ರು ಆಯ್ತಿರ್ಲಿಲ್ಲ. ಅಮ್ಮ ಎಲ್ಲ ಬಂದೋಗ್ಬಿಟ್ರಿ ಅಮ್ಮೆಯಿಂದ ಮಾತಾಡಿ ಡ್ರಾಯಿಂಗ್ ಡ್ರಾ ಫುಲ್ ಕಲ್ಸ್ಬಿಟ್ಟ ದಿಗಂತು ಇದಕ್ಕೆ ಹೇಳೋದು ಒಂದೇ ನೋಡು. ಸೊ ಫೈನಲಿ ಸರ್ ಎಲ್ಲ ಆಟ ಮುಗಿಸಿದ್ವಿ, ಈಗ ಎಲ್ಲ ಚೀಟಿನೂ ಖಾಲಿ ಆಯ್ತು. ಏನ್ ಮಾಡೋಣ ಈಗ? ಸೊ ನಿಮ್ಮ ಟೀಮ್ ಅವ್ರು ಇದ್ದಾರೆ ಸರ್, ಸತೀಶ್ ಸರ್ ಅವಾಗಲೇ ಹೇಳಿದ್ರು ಸಿನಿಮಾ ಬಗ್ಗೆ, ನೀವು ಹಂಗೆ ಹೇಳ್ತಾ ಹೋಗಿ ಏನು ಮ್ಯಾಟ್ನಿ ಒಂದು ಸಿನಿಮಾ ಅನ್ನೋ ಸಿನಿಮಾ ಏನಿದೆ ಇದನ್ನ ಸೀರಿಯಸ್ಲಿ ಹೇಳ್ಬಿಡೋಣ. ಇಲ್ಲ, ಒಂದು ಒಳ್ಳೆ ಸಿನಿಮಾ, ಎಲ್ಲರೂ ಹೇಳ್ತಿರೋದು ಅಷ್ಟೇ ಖುಷಿಯಾಗಿರೋದು, ಮಕ್ಕಳುಗಳು ಕೂಡ ನೋಡಿ ಎಂಜಾಯ್ ಮಾಡೋವಂಥ ಸಿನಿಮಾ. ಅಂದರೆ ಒಂದು ಡಾರ್ಕ್ ಕಾಮಿಡಿ, ನಾವು ಬಿದ್ದು ಒದ್ದಾಡೋದನ್ನ ಕಷ್ಟಪಡೋದನ್ನ ನೋಡೋದು ಕೂಡ ನೋಡ್ತಿರೋದು ಮಾತ್ರ ನಗ್ತಾ ಇರ್ತಾರೆ. ಇನ್ನೊಂದು ನನಗೆ ಹೊಸ ಎಕ್ಸ್ಪೀರಿಯೆನ್ಸು, ಈ ಥರ ಒಂದು ಕಥೆಯಲ್ಲಿ ಮೊದಲನೇ ಸಲ ನಾನು ಪಾತ್ರ ಮಾಡ್ತಿರೋದು. ಪಾತ್ರಗಳು ಕೂಡ ಈಗ 4 ಜನನೂ ಒಟ್ಟಿಗೆ ಇರ್ತೀವಿ, ಒಬ್ಬೊಬ್ರದ್ದು ಒಂದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್. ಇವ್ರ ಕ್ಯಾರೆಕ್ಟ್ರು ಭಾಳ ಇಷ್ಟ ಆಗುತ್ತೆ ನನಗೆ ಆ್ಯಕ್ಚುಲಿ ಮಾಡಿರೋ ಪಾತ್ರ. ಇನ್ನು ಅವ್ರದ್ದು ಕೇಳಂಗೆ ಇಲ್ಲ. ಇನ್ನು ಅಲ್ಲಿ ನಮ್ಮ ಹೇಳ್ಬಿಡ್ವೆ ಬಾಯ್ಬಿಟ್ಬಿಟ್ಟೀಗ ಬಿಟ್ಕೊಟ್ಬಿಡ್ತಿದ್ದೆ ಸಿನಿಮಾದ ಕ್ಯಾರೆಕ್ಟರ್ನ. ಸಿನಿಮಾದಲ್ಲಿ ಅವ್ರ ಜೋಬಲ್ಲಿ ಒಂದು ಫೋಟೋ ಇರುತ್ತೆ, ಅದನ್ನು ನೋಡಬೇಕು ಅನ್ನೋ ಆಸೆ ನನಗೆ ಇರ್ತದೆ. ಲಾಸ್ಟಲ್ಲಿ ಅದನ್ನು ನೋಡ್ಬಿಟ್ಟು ಆ ಫೋಟೋ ನೋಡಿದಾಗ ಮನಸ್ಸಿಗೆ ಭಾಳ ಸಮಾಧಾನ ಆಗುತ್ತೆ. ಆ ಥರದ್ದು ಫೋಟೋ ಇಟ್ಕೊಂಡಿರ್ತಾರೆ ಅವ್ರ ಜೊತೆಲಿ. ಯಾರು? ನಮ್ಮ ಪೂರ್ಣ ತುಂಬ ಒಳ್ಳೆ ಸಿನಿಮಾ. ಇನ್ನೊಂದು ಹಿಟ್ ಕಾಂಬಿನೇಷನ್ಗಳಿದ್ದಾವೆ ಸಿನಿಮಾದಕ್ಕೆ. ರುಚಿತಾ ರಾಮ್ ಅವರು ಮತ್ತು ಸಿಸ್ಟರ್ ಆಗಿರ್ಬೋದು, ಅದಿತಿ ಪ್ರಭುದೇವರು ಸಿಸ್ಟರ್ ಕಾಂಬಿನೇಷನ್ ಆಗಿರ್ಬೋದು, ಪೂರ್ಣಚಂದ್ರ ತೇಜಸ್ವಿ ಅವ್ರ ಮ್ಯೂಸಿಕ್ಕು ಸಿಸ್ಟರ್ ಕಾಂಬಿನೇಷನ್ನು, ಮತ್ತು ಟೋಟಲಾಗಿ ಇರುವಂಥ ಒಂದು ಟೀಮು ಕೆಲಸ, ಜೊತೆಗೆ ನಿರ್ದೇಶಕರು ತುಂಬ ಕ್ಲಾರಿಟಿ ಇರುವಂಥ ಪರ್ಸನ್. ಸಿನಿಮಾ ಬಗ್ಗೆ, ಆ ಕಥೆ ಬಗ್ಗೆ ಆಗಿರ್ಬೋದು. ಪ್ರತಿಯೊಂದು ಸೀನ್ಗಳನ್ನ ಅಂದರೆ ಈಗ ಶೂಟಿಂಗ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತಂದರೆ ಫಸ್ಟ್ ಒಂದು ಸೀನ್ ಕೊಟ್ಟರೆ ಅದನ್ನೆಲ್ಲ ಒಂದು ಮಾಸ್ಟರ್ ಶಾಟ್ ತಗೊಂಡು ಕಟ್ ಮಾಡಿಬಿಟ್ಟು ಆಮೇಲೆ ತಗೋಬೇಕು ಅನ್ನೋ ಥರಕ್ಕೆ ಇರುತ್ತೆ. ಮಾಸ್ಟರ್ ಶಾಟ್ ಅನ್ನೋದು ನಾವು ಇಡೀ ಸಿನಿಮಾದಲ್ಲಿ ಮಾಡೇ ಇಲ್ಲ, ನನಗೆ ಗೊತ್ತಿರೋದು. ಅವ್ರಿಗೆ ಎಷ್ಟು ಬೇಕು, ನನಗೆ ಇಷ್ಟೇ ಬೇಕು, ಇಷ್ಟೇ ಸಾಕು. ಇದಾದ್ಮೇಲೆ ನಾನು ತೊಗೊತೀನಿ, ನನಗೆ ಗೊತ್ತು ನಮಗೆ ಏನು ಹಾಕಬೇಕು, ಯಾವ ರಿಯಾಕ್ಷನ್ ಹಾಕ್ತೀನಿ, ಪ್ರತಿಯೊಂದು ಕ್ಲಾರಿಟಿ ಇಟ್ಕೊಂಡು ಮಾಡೋದು ಸಿನಿಮಾ. ಪ್ರತಿಯೊಬ್ಬರಿಗೂ ಕುತ್ಕೊಂಡು ನೋಡೋರಿಗೆ ತುಂಬ ಎಂಜಾಯ್ ಮಾಡ್ತಾರೆ ಸಿನಿಮಾನ. ಥಿಯೇಟ್ರಲ್ಲಿ ಕುತ್ಕೊಂಡು ಅನ್ನೋ ನಂಬಿಕೆ ನಮಗಿದೆ. 27ನೇ ತಾರೀಕು ಟ್ರೈಲರ್ ರಿಲೀಸ್ ಆಗ್ತಿದೆ. ದರ್ಶನ್ ಸರ್ ಬರ್ತಿದ್ದಾರೆ, ಡಾಲಿ ಅವರು ಬರ್ತಿದ್ದಾರೆ, ರಚಿಕಾರ ಅವರು ಬರ್ತಿದ್ದಾರೆ, ನಮ್ಮ ಇಡೀ ತಂಡ ಇರುತ್ತೆ. 5ನೇ ತಾರೀಕು ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ ಅಂತ. ಮತ್ತು ಇನ್ನೊಂದು ಹೇಳಬೇಕು, ಸಾರಿ, ಸಿನಿಮಾಗೆ ಬಂಡವಾಳ ಹಾಕಿರೋರು ಪಾರ್ವತಿಯವರು ಮೊದಲನೇ ಬಾರಿಗೆ ಇಂಡಸ್ಟ್ರಿಗೆ ಕಾಲಿಡ್ತಿದ್ದಾರೆ. ಇನ್ನೂ 10 ಸಿನಿಮಾ ಮಾಡೋಷ್ಟು ದುಡ್ಡನ್ನ ಹಿಂದೆ ಸಿನಿಮಾ ತಂದು ಕೊಡಲಿ ಅಂತ ಹೇಳ್ಬಿಟ್ಟು ಸಾರಿ. ಈಗ ಅದೇ ಮ್ಯಾಟ್ನಿ ಸಿನಿಮಾ ಒಂದು ಅದ್ಭುತವಾಗಿ ನೋಡಿ ಬಂದಿರೋ ಸಿನಿಮಾ. ಇಟ್ಸ್ ಅ ಫನ್ ಫಿಲ್ಮ್, ಸಿಚುವೇಶನಲ್ ಕಾಮಿಡಿ, ಫಸ್ಟ್ ಕಾಮಿಡಿಗಿಂತ ನಂತರ ಹಾರರ್ ಕಾಮಿಡಿ ಜಾನ್ರ ಇದು. ಮಕ್ಕಳು ಇಂದ ಹಿಡಿದು ಫ್ಯಾಮಿಲಿ ಸಮೇತ ಕೂತ್ ನೋಡೋಂಥ ಸಿನಿಮಾ. ಇನ್ಫ್ಯಾಕ್ಟ್ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಅಂತ ಶಾರ್ಟಾಗಿ ಹೇಳ್ಬೋದು. ಹಾಲಿಡೇಸ್ ಎಲ್ಲ ಇದೆ, ಇಡೀ ಫ್ಯಾಮಿಲಿ ಹೋಗಿ, ಆಮೇಲೆ ಸಮ್ಮರ್ ಟೈಮ್ ಬೇರೆ, ಯು ಕ್ಯಾನ್ ಗೋ ಒಂದು ಥಿಯೇಟ್ರಿಗೆ ಮಾಲ್ ಹೋದಾಗ ಈ ಸಿನಿಮಾ ನೋಡಿ ಎಂಜಾಯ್ ಮಾಡ್ಕೊಂಡು ಹೊರಗೆ ಬರ್ಬೋದು, ನಗ್ತಾ ಹೊರಗೆ ಬರ್ಬೋದು. ಅಷ್ಟಂತೂ ಶಾರ್ಟಾಗಿ ಹೇಳ್ಬೋದು. ಇನ್ನು ಪಾತ್ರ ಬಂದು ನಾವೆಲ್ಲ ಒಂದು ಫ್ರೆಂಡ್ಸ್ ಗ್ರೂಪು. ಈ ಫ್ರೆಂಡ್ ಅಂದರೆ ಈ ಇದ್ರ ಮಧ್ಯೆ ಸಿಚುವೇಶನಲ್ ಕಾಮಿಡಿ, ಲೈಕ್ ಒಬ್ರಿಗೊಬ್ರಿಗೆ ಅರ್ಥ ಆಗಿರೋ ರೀತಿನಿ ಏನಾಗುತ್ತೆ ಅಥವಾ ಏನು ನಡೀತಾ ಹೋಗುತ್ತೆ, ಹೌ ಅನ್ರಾವೆಲ್ ಆಗ್ತಾ ಹೋಗುತ್ತೆ, ಒಂದು ಹಾರರ್ ಎಲಿಮೆಂಟ್ ಜೊತೆ ಹೋಗ್ತಾ ಹೋಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ನೋಡಿ ಎಂಜಾಯ್ ಮಾಡಲಿ ಅಂತ ಕೇಳ್ಕೊತೀನಿ. ಸೊ ಸರ್, ಇಷ್ಟು ಜನ ಇದ್ದೀವಿ ಅಂತಂದರೆ ಎಷ್ಟು ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಯೋಚನೆ ಮಾಡಿ. ನಾನು ಇಷ್ಟೇ ಹೇಳೋದು ಅಂದರೆ ಅಂದರೆ ತುಂಬ ದಿನಗಳಾಗಿದೆ ಈ ಥರದ್ದು ಒಂದು ಒಳ್ಳೆ ಹಾರರ್ ಕಾಮಿಡಿ ಸಿನಿಮಾ ಬಂದು. ಒಂದು ಸಿನಿಮಾದಲ್ಲಿ ಏನಿರಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು. ಸೊ ಅದು ಫುಲ್ ಪ್ಯಾಕ್ಟ್ ಅಷ್ಟು ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲ ಅಂದರೆ ಫ್ಯಾಮಿಲಿ ಸಮೇತ ಎಂಜಾಯ್ ಮಾಡೋವಂಥ ಸಿನಿಮಾ ಇದು. ಅಷ್ಟೇ, ಇನ್ನೇನು ಹೇಳಿ, ಈಗ ಎಲ್ಲನೂ ಶಿವರು ಹೇಳ್ಬಿಟ್ಟಿರೋದ್ರಿಂದ. ಸೊ ನಾವು ಸಿನಿಮಾ ತುಂಬ ಚೆನ್ನಾಗಿದೆ, ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಅಂತ ಅಷ್ಟು ಕಾನ್ಫಿಡೆಂಟಾಗಿ ನಾವು ಹೇಳೋಕ್ಕೆ ಅಷ್ಟೇ ಸಾಧ್ಯ. ಓಟು ಪೂರ್ಣಚಂದ್ರ ಸಿನಿಮಾ ಪೂರ್ಣ ಮನೋರಂಜನೆ ಇರುತ್ತೆ ಅಂತ ಹೇಳಿದ್ರೆ ಖಂಡಿತವಲ್ಲ. ಬಿಗಿನಿಂಗ್ನಿಂದ ಎಂಡ್ವರೆಗೂ, ಶುರುವಿನಿಂದ ಕೊನೆ ತನಕನೂ ಪ್ರಾಪರ್ ಎಂಟರ್ಟೈನ್ಮೆಂಟು. ಅಂದರೆ
ಇವಾಗ ಯೂಶ್ವಲಿ ಹಾರರ್ ಕಾಮಿಡಿ ಅಂದರೂ ಕೂಡ ನಿಮ್ಗೆ ಒಂದು ಸ್ವಲ್ಪ ಒಂಚೂರು ಅಂದರೆ ಎದುರಿಸೋ ರೀತಿಗಳಲ್ಲಿ ವಿಭಿನ್ನವಾಗಿರ್ತದಲ್ಲ, ಇದರಲ್ಲಿ ಮಕ್ಕಳನ್ನೂ ಕರ್ಕೊಂಬಂದು ಕೂತು ಇಡೀ ಫ್ಯಾಮಿಲಿ ಎಂಜಾಯ್ ಮಾಡ್ಬೋದು ಅಂತ ಏನು ಕೇಳ್ತೀವಿ. ನೀಟಾಗಿದೆ ಕಾಮಿಡಿ. ಆಮೇಲೆ ಮಾತಾಡೋ ಮಾತುಗಳಿರ್ಬೋದು, ಪ್ರತಿಯೊಂದು ಸೀಕ್ವೆನ್ಸ್ ಇರ್ಬೋದು, ಆಮೇಲೆ ಸನ್ನಿವೇಶಗಳು ಬರೋದು ಹೋಗೋದು ಯಾವುದೂ ತುಂಬ ಫೋರ್ಸ್ಡಾಗಿ ಅಥವಾ ಯಾರನ್ನೋ ಏನೋ ಇದು ಮಾಡಿ ನಗಿಸ್ಬೇಕು ಅನ್ನೋ ಥರದ್ದು ಯಾವುದೇ ರೀತಿಯಲ್ಲೂ ಇಲ್ಲ. ಪ್ರಾಪರಾಗಿ ಒಂದು ಇಡೀ ಫ್ಯಾಮಿಲಿ ಕೂತು ನಗುವಂಥ ಸಿನಿಮಾ. ಅಂದರೆ ಮಕ್ಳಿಗೆ ಭಾಳ ಎಂಜಾಯ್ ಮಾಡೋಕೆ ಸಾಧ್ಯ ಇರೋದು ಏನಕ್ಕೆ ಅಂದರೆ ಇಲ್ಲಿ ಒಬ್ಬೊಬ್ರದ್ದು ಪರ್ಫಾರ್ಮೆನ್ಸ್ ಹಂಗಿದೆ. ಮಕ್ಳು ನಿಜವಾಗ್ಲೂ ನನಗೇನೆ ಈ ಸಿನಿಮಾ ನೋಡ್ಬೇಕಾದ್ರೆ ನನಗೆ ಅನ್ಸೋದು ಏನಂದರೆ ಇದು ಮಕ್ಳಿಗೆ ಎಂಜಾಯ್ ಮಾಡೋ ಸಿನಿಮಾ ಇದು. ಹೌದು, ಆರಾಮಾಗಿ ಕೂತ್ಕೊಂಡು ಮಕ್ಳಿಗೆ ಇವಾಗ ಹೆಂಗಿದ್ರು ಸಮ್ಮರ್ ವೆಕೇಶನ್ ಇಡೀ ಫ್ಯಾಮಿಲಿ ಬಂದು ಮಕ್ಳ ಜೊತೆ ಕೂತು ಬಿಂದಾಸ ನಕ್ಕಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಂತ ಒಳ್ಳೆ ಸಿನಿಮಾ ಇದು. ಮಕ್ಳಿಗೆ ಆ್ಯಕ್ಚುಲಿ ಮಜಾ ಕೊಡುತ್ತೆ. ಯಾಕೆಂದರೆ ನನಗೊಂದು ನೆನ್ನೆ ಹಂಗೆ ಅನಿಸ್ತಾ ಇತ್ತು, ಸೌಂಡ್ ಎಫೆಕ್ಟ್ಸ್ಗಳು ಆಮೇಲೆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಏನಂದರೆ ಮೂಮೆಂಟ್ಗಳಿರೋದ್ರಿಂದ ಎಲ್ಲ ತುಂಬ ಟಾಮ್ ಅಂಡ್ ಜೆರಿ ಥರ. ನೀವು ಟಾಮ್ ಅಂಡ್ ಜೆರಿ ಕಾರ್ಟೂನ್ ನೋಡಿದಾಗ ಒಬ್ರಿಗೊಂದೇ ಓಡೋಗ್ತಿರ್ತಾರಲ್ಲ, ಒಬ್ಬರಿಂದ ಒಬ್ರು ಓಡೋಗ್ತಿರ್ತಾರಲ್ಲ, ಆ ಥರ ಸಿಕ್ಕಾಪಟ್ಟೆ ಚೇಂಜ್ ಇದೆ ಒಬ್ಬರಿಂದ ಒಬ್ರು. ಇಡೀ ಸಿನಿಮಾ ಒಂದೇ ಇದ್ರಲ್ಲಿ ನಡೆದ್ರು ನಿಮಗೆ ಅದು ಹಾಗನ್ಸಲ್ಲ. ನಿಮಗೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಿಮಗೆ. ಅಂದರೆ ಮಕ್ಳಿಗೆ ಬೇಸಿಕಲಿ ಎಂಜಾಯ್ ಮಾಡೋದು ಅದಕ್ಕೆ ಈ ಟಾಮ್ ಅಂಡ್ ಜೆರಿ ಕಾನ್ಸೆಪ್ಟ್ ವರ್ಕ್ ಆಗುತ್ತಲ್ಲ. ಆ ಕನ್ಫ್ಯೂಷನ್ನು, ಯಾರೋ ಎಲ್ಲೋ ಸಿಗಾಕೋಬಿಡೋದು, ತಿರ್ಗಿ ಅಲ್ಲಿಂದ ಬರೋದು ಒದ್ದಾಡೋದು ಚೆನ್ನಾಗಿದೆ. ಸರ್ ಫೈನಲ್ ಆಗಿ ಈಗ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಬಿಸಿಲು, ಮನಾಲಿಯಲ್ಲಿ ಹೆಂಗಿತ್ತು ಚಳಿ? ಹೆಂಗೆ ಇಲ್ಲಿ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ, ಹಂಗೆ ಚಳಿನೂ ಸಿಕ್ಕಾಪಟ್ಟೆ ಇದೆ. ಮನಾಲಿ ಬ್ಯೂಟಿಫುಲ್ ಲೊಕೇಶನ್. ನಾನು ಫಸ್ಟ್ ಟೈಮ್ ಅಂದರೆ ಲೈಫಲ್ಲಿ ಒಂದು ಲೊಕೇಶನ್ ಹೋಗಿ ಕಳೆದೋಗಿದ್ದು ಅದೇ ಲೊಕೇಶನ್. ತುಂಬ ಚೆನ್ನಾಗಿತ್ತು. ನಾನು ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಹತ್ಕೊಂಡು ಒಂದು 5-6 ಕಿಲೋಮೀಟ್ರ್ ಹೋಗಬೇಕು ಜೀಪಲ್ಲಿ. ಆ ಹೋಗ್ಬೇಕಾದ್ರೆ ಮಧ್ಯೆ ಜೀಪ್ನವ್ನಿಗೆ ಹೇಳ್ಬಿಟ್ಟು ನಿಲ್ಸಪ್ಪ ಅಂತಂದೆ. ನಿಲ್ಸ್ಬಿಟ್ಟು ಮಧ್ಯೆ ಏನು ಸ್ನೋಫಾಲ್ ಆಗ್ತಾ ಇದ್ರೆ ಬೀಳ್ತಾನೆ ಇದೆ. ಮಧ್ಯೆ ನಿಂತ್ಕೊಂಡು ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಒಬ್ಬರೇ ಹುಚ್ಚಿನ ಥರ ಆಗ್ಬಿದೆ. ಒಂದು ಅರ್ಧ ಗಂಟೆ ನಾನು ಹೋಗಲೇ ಇಲ್ಲ ಶೂಟಿಂಗ್ಗೆ. ನೀವು ಯಾರೋ ಹೋಗಿಲ್ಲ? ನಮ್ಗಿಲ್ಲೇ ಬೆಂಗಳೂರು ಬಿಸಿಲಲ್ಲೇ ಬಿಟ್ಟಿದ್ದು. ಬಂದ್ಮೇಲೆ ಒಂದಷ್ಟು ದಿನ ಯಾರನ್ನೋ ಮಾತಾಡ್ಸ್ಕೊಂಡು ಅವರೇ ಒಬ್ಬರೇ ಕೂಗಾಡ್ತಿರೋ ಅವ್ರ ಮನೇಲಿ ಹುಚ್ಚಿನ ಥರ ಆಗ್ಬಿಟ್ಟಿದ್ದ ನಾನು. ಅದು ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಅಲ್ಲಿ ಆ ಲೊಕೇಶನ್ ಶೂಟ್ ಮಾಡಿ ನಾವು ನೋಡಿದ್ದೀವಲ್ಲ ಚಿಕ್ಕ ವಯಸ್ಸಿಂದ ಅಷ್ಟೊಂದು ಸಾಂಗ್ಗಳು ಎಲ್ರದ್ದು ಎಲ್ಲಿ ಲೊಕೇಶನ್ ಶೂಟ್ ಮಾಡ್ತಾರೆ, ಇಷ್ಟು ಚೆನ್ನಾಗಿ ಸ್ನೋಫಾಲ್, ಇಷ್ಟು ಚೆನ್ನಾಗಿ ಐಸಿರೋ ಕಡೆಗೆ ಎಲ್ಲ ಹೀರೋಯಿನ್ಗಳು ಒಳ್ಳೆ ರೊಮ್ಯಾನ್ಸ್ ಮಾಡ್ತಾರೆ ಅಂತೆಲ್ಲ ಅನ್ಸೋದು ನಮಗೆ ನೋಡ್ಬೇಕಾದ್ರೆ ಹೊಟ್ಟೆ ಉರಿಯೋದು. ಬಟ್ ನಾವು ಆ ಥರದ್ದೊಂದು ಮಾಡಿದಾಗ ಈಗ ಮನಸ್ಸಿಗೆ ಆ ಹೊಟ್ಟೆ ಉರಿ ಕಡಿಮೆ ಆಗಿ ಸ್ವಲ್ಪ ತಣ್ಣಗಾಗಿದೆ. ಫೈನಲಿ ಮುಂದಿನ ತಿಂಗಳು 5ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. 5ನೇ ತಾರೀಕು ರಿಲೀಸ್ ಆಗ್ತಿದೆ. ಆ್ಯಂಡ್ ಅಯೋಗ್ಯ ಆದಮೇಲೆ ನನ್ನ ರಚಿತಾ ಅವರ ಕಾಂಬಿನೇಷನ್ ಒಂದು ಸಿನಿಮಾ. ಆ್ಯಂಡ್ ಬ್ರಹ್ಮಚಾರಿ ಆದಮೇಲೆ ನನ್ನ ಆದಿತ್ಯ ಅವರ ಒಂದು ಕಾಂಬಿನೇಷನ್ ಸಿನಿಮಾ. ಲೂಸಿ ಆದಮೇಲೆ ನಾನು ಪೂರ್ಣ ಮಾಡ್ತಿರೋ ಒಂದು ಕಾಂಬಿನೇಷನ್ ಸಿನಿಮಾ ಅನ್ಬೋದು. ಆ್ಯಂಡ್ ಅಯೋಗ್ಯ ಬ್ರಹ್ಮಚಾರಿ ಆದಮೇಲೆ ನಾನು ಶಿವರಾಜ್ ಕೇರ್ಪೇಟೆ ಮಾಡ್ತಿರೋ ಸಿನಿಮಾ ಅನ್ಬೋದು. ಪೆಟ್ರೋಮ್ಯಾಕ್ಸ್ ಆದಮೇಲೆ ನಾನು ನಾಗು ಮಾಡ್ತಿರೋ ಸಿನಿಮಾ. ಆ್ಯಂಡ್ ದಿಗಂತು ನಂದು ಫಸ್ಟ್ ಕಾಂಬಿನೇಷನ್. ಆ್ಯಂಡ್ ಮನೋಹರ್ ಕಾಂಪಲ್ಲಿ ಒಂದು ಈ ಸಿನಿಮಾಗೆ ಬಂದಾಗಿಂದ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ ಒಟ್ಟಿಗೆ. ತುಂಬ ಪೇಷನ್ಸ್ ಇರುವಂಥ ಡೈರೆಕ್ಟ್ರು, ಒಳ್ಳೆ ಡೈರೆಕ್ಟ್ರಾಗಿ ಬೆಳೀಲಿ. ಆ್ಯಂಡ್ ಈ ಸಿನಿಮಾನ ತುಂಬ ಕ್ಲಾರಿಟಿ ಇಟ್ಕೊಂಡು ಸಣ್ಣ ಸಣ್ಣ ಡೀಟೇಲ್ ಆ್ಯಂಡ್ ಚೆನ್ನಾಗಿ ಕಟ್ಟಿದ್ದಾರೆ ಸಿನಿಮಾನ. ಇದಕ್ಕೆ ಯಾಕೆಂದರೆ ಇದಕ್ಕೆ ಬರೀ ನಾವು ಆ್ಯಕ್ಟ್ ಮಾಡ್ಬೇಕಾದ್ರೆ ನಾವು ಅನ್ಕೋತಿದ್ವಿ ಇಷ್ಟೇನಾ ಅಂತ. ಯಾಕೆಂದರೆ ಅದು ಅಷ್ಟಲ್ಲ ಸಿನಿಮಾ. ಹಾರರ್ ಸಿನಿಮಾಗಳಲ್ಲಿ ಯಾವಾಗಲೂ ಪೋಸ್ಟ್ ಪ್ರೊಡಕ್ಷನ್ಗೆ ಹೋದ್ಮೇಲೆ ಜಾಸ್ತಿ ಕೆಲಸ ಶುರುವಾಗೋದು. ಹಾಗಾಗಿ ರಾಜನ್ ಅವರ ಸೌಂಡ್ ಎಫೆಕ್ಟ್ಸ್ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಬಕೇಶ್ ಅಂತ ಒಂದು ಹೊಸ ಮ್ಯೂಸಿಕ್ ಡೈರೆಕ್ಟ್ರು ಇದಕ್ಕೆ ಧರಣಿ ಮಂಡಲ್ ಮಧ್ಯದೊಳಗೆ ಸಿನಿಮಾಗೆ ಮ್ಯೂಸಿಕ್ ಮಾಡಿದರು. ಆ ಮ್ಯೂಸಿಕ್ ಡೈರೆಕ್ಟ್ರು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಆ್ಯಂಡ್ ಪೂರ್ಣ ಅವ್ರು ಅಷ್ಟು ಹಾಡುಗಳು ಎಲ್ಲರೂ ಕೇಳಿದ್ದೀರಾ. 3 ಹಾಡುಗಳಿಗೆ ಆಲ್ರೆಡಿ ಬಿಡುಗಡೆ ಆಗಿದೆ. ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ದಾರೆ ಹಾಡುಗಳನ್ನ. ಅದರಲ್ಲೂ ಸಂಜೆ ಮೇಲೆ ಸುಮ್ಮನೆ ಹಂಗೆ ಫೋನು ಮಾಡಲ್ಲ ನಿಂಗೆ ಹಾಡು ಫೇಮಸ್ ಆಗಿದೆ. ಇದಿಷ್ಟು ಡೀಟೇಲ್ಸ್ ಜೊತೆಗೆ ನಮ್ಮ ಸಿನಿಮಾ ಪಾರ್ವತಿ ಅವರ ಪ್ರೊಡಕ್ಷನಲ್ಲಿ ಫಸ್ಟ್ ಪ್ರೊಡಕ್ಷನ್ ಅವ್ರದ್ದು ಒಬ್ಬ ಹೆಣ್ಮಗಳು ಮಾಡ್ತಾಳೆ. ಆ್ಯಂಡ್ ಕಂಪ್ಲೀಟ್ ಪ್ಯಾಕೇಜ್ ಒಂದು ಕ್ವಾಲಿಟಿ ಇರೋ ಸಿನಿಮಾ. ಆ್ಯಂಡ್ 2 ಗಂಟೆ ಟೈಮ್ ನೀವೇನು ಥಿಯೇಟ್ರ್ ಒಳಗೆ ಕೂತ್ಕೋತಿರೋ ಆ ಹಾಡುಗಳು, ಆ ವಿಜುವಲಿ, ಆ ಒಂದು ಏನಂತಾರೆ ರಿಚ್ನೆಸ್ಸು ಮತ್ತು ಮೇಕಿಂಗಲ್ಲಿ ಆಗ್ಬೋದು, ಅದೆಲ್ಲವೂ ಚೆನ್ನಾಗಿದೆ. ಆ್ಯಂಡ್ ಅಫ್ಕೋರ್ಸ್ ನನಗಿಂತ ಜಾಸ್ತಿ ಇವ್ರು 4 ಜನ ಫಸ್ಟ್ ಹಾಫ್ನ ರಪ್ಪಂತ ಎತ್ಕೊಂಡು ಬಿಸಾಕ್ಬಿಡ್ತಾರೆ, ಮುಗಿಸ್ಬಿಡ್ತಾರೆ. ಹೀಗೆ ಅದಾದಮೇಲೆ ಟ್ವಿಸ್ಟ್ಗಳು, ಟರ್ನ್ಗಳು ಮತ್ತು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ಗಳೆಲ್ಲ ಸೆಕೆಂಡ್ ಹಾಫಲ್ಲಿ ಸ್ಟಾರ್ಟ್ ಆಗುತ್ತೆ. ರಚಿತಾ ಅವರ ಬ್ಯೂಟಿ ಆಗ್ಬೋದು, ಅದಿತಿ ಅವರ ಆ್ಯಕ್ಟಿಂಗ್ ಆಗ್ಬೋದು, ಎಲ್ಲವೂ ಮೇಳೈಸಿದೆ ಸಿನಿಮಾದಲ್ಲಿ. ಒಂದು ಒಳ್ಳೆ ಪ್ಯಾಕೇಜ್, ನೋ ಫಿಲಾಸಫಿ, ನೋ ನಥಿಂಗ್, ಅದೆಲ್ಲ ಏನೂ ಇಲ್ಲ. ಎಂಟರ್ಟೈನ್ಮೆಂಟ್ ಒಳಗೆ ಬಂದು ಕೂತ್ಕೊಂಡ್ಮೇಲೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಮಕ್ಕಳನ್ನ ಹಿಡಿದು ದೊಡ್ಡವ್ರಿಗೂ ನಿಮ್ಮ ಥರ ಇರೋರೆಲ್ಲ ಆರಾಮಾಗಿ ನೋಡ್ಬೋದು. ಎಂಟರ್ಟೈನ್ಮೆಂಟ್ ಜೊತೆಗೆ ನಿಜವಾಗ್ಲೂ ಸಿನಿಮಾದಲ್ಲಿ ಸ್ನೇಹ ಅಂತ ಈಗೇನು ನಾವು ಎಷ್ಟು ಜನ ಕೂತಿದ್ದೀವಿ, ಈ ಫ್ರೆಂಡ್ಶಿಪ್ಪು ಅದೆಷ್ಟು ಗಟ್ಟಿಯಾಗಿರುತ್ತೆ, ಅದೆಷ್ಟು ಹಿತ ಕೊಡುತ್ತೆ ಅನ್ನೋದನ್ನು ಕೂಡ ಸಿನಿಮಾದಲ್ಲಿ ನೋಡ್ಬೋದು. ತಾಯಿ ಸೆಂಟಿಮೆಂಟು ಇರ್ಬೋದು, ಪ್ರೀತಿ, ಪ್ರತಿಯೊಂದು ಕೂಡ ಸಿಗುತ್ತೆ. ಸೂಪರ್ ಸರ್, ಎಲ್ಲದೂ ಇದೆ ಅಂತಾರೆ ಸಿನಿಮಾದಲ್ಲಿ. ಸೊ ನಾವು ಸಿನಿಮಾ ನೋಡ್ತೀವಿ ಸರ್ 5ನೇ ತಾರೀಕು. ಹೆಂಗಿದೆ ಅಂತ ನಿಮ್ಗೆ ಹೇಳ್ತೀವಿ. ಇಷ್ಟೊತ್ತು ಮಾತಾಡೋಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಖುಷಿ ಆಯಿತು ಎಲ್ಲರ ಜೊತೆ ಮಾತಾಡಿ. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು. ಫಸ್ಟ್ ಡೇ ಫಸ್ಟ್ ಶೋ ಒಳ್ಳೆಯದಾಗಲಿ ನಿಮ್ಮ ಚಾನಲ್ಗೆ. ಆ್ಯಂಡ್ ನನ್ನ ಗೆಳೆಯರಿಗೆಲ್ಲ ನೀವು ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳಬೇಕು. ಗಿಫ್ಟ್ ಎಲ್ಲ ನೀವು
ಶೋ ಮುಗಿದ್ಬೇಕು. ಯಾರು ಗೆದ್ದಿದ್ದಾರೆ ಗೇಮಲ್ಲಿ? ಗಿಫ್ಟ್ ಹ್ಯಾಂಪರ್ ಎಲ್ಲ ಇದೆ. ಅಲ್ಲ ಯಾರು ಗೆದ್ದರೂ ಗೊತ್ತಿಲ್ಲ, ಬಟ್ ಸಿನಿಮಾ ಗೆಲ್ಲುತ್ತೆ ಬಿಡಿ. ಆಗಲಿ. ಎಂತ ಮಾಸ್ ಮತ್ತೆ ಕಮರ್ಷಿಯಲ್ ಎಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.